समुदायज्ञं संयमीन्द्रं सदाशिवं सद्गुरुं सच्चिदानन्दं श्री श्री सच्चिदानन्देन्द्र सरस्वती महासद्गुरुभ्यो नमः। श्री भगवो ब्रह्म अथाध्यात्मं अथाध्यात्मम् एवायं मुख्यप्राणः एवायं मुख्यप्राणः तमुद्गीतमुपासीत तमुद्गीतमुपासीत ओमिति ह्येषस्वरं नेति अथाध्यात्मम् य एवायं मुख्यः प्राणः तमुद्गीतमुपासीत ओमिति ह्येषस्वरं नेति। अथ अध्यात्मं यः एव अयं मुख्यः प्राणः तम् उद्गीतम् उपासीत ओम इति हि एषः ಸ್ವರನ್ ಏತಿ. ಆದಿದೇವಿಗೆ ಹೇಳಿದ್ರು ಆದಿತ್ಯಂದು ಉದ್ಗೀತಾನ್ ಮಾಡ್ಬೇಕು ಅಂತ. ಆದಿತ್ಯಂದು ಲಕ್ಷ್ಮಿನೂ ಒಂದ್ ಮಾಡ್ಕೊಂಡು ಉಪಾಸನೆ ಮಾಡಿದ್ರೆ ನಮ್ಗೆ ಒಂದೇ ಮಕ್ಕಳಾಯ್ತು. ಹಾಗೆ ಮಾಡಬೇಡ, ಲಕ್ಷ್ಮಿಗೆ ಪೂಜಾವರ್ಧ ಲಕ್ಷ್ಮಿಗಳನ್ನ ಬಹಳವಾಗಿರ್ತಕ್ಕ ರೂಪದಿಂದ ಉಪಾಸನೆ ಮಾಡು, ಮಹಾ ಮಕ್ಕಳಾಗ್ತಾರೆ ಅಂತ ಹೇಳ್ದ. ಅದೇ ರೀತಿ ಇನ್ನು ಅಧ್ಯಾತ್ಮವಾಗಿ ಮುಖ್ಯ ಪ್ರಾಣ ಅಂತ ಯಾವಿದ್ದಾನೆ ಅವನು ಉದ್ಗೀತಾನ್ ಉಪಾಸನೆ ಮಾಡ್ಬೇಕು. ಅವನು ಕೂಡ ಓಂ ಅಂತ ಹೇಳ್ಕೊಂಡೆ ಶಬ್ದ ಮಾಡುತ್ತಾ ಬರ್ತಾನೆ ಅಂತ ಸ್ವಲ್ಪ ಗಚ್ಚತಿ. ಓಂ ಅಂತ ಹೇಳಿ ಮುಂದೆ ಹೋಗಿ ಮಾಡ್ತಾ ಇರ್ತಾನೆ ಅಂತ. ಅನಂತರಂ ಅಧ್ಯಾತ್ಮ ಉಚ್ಯತೆ. ಅಥ ಅನಂತರಂ ಅಧ್ಯಾತ್ಮಂ ಉಚ್ಯತೆ. ಅಥಾನ್ ಮೂಲದಲ್ಲಿ ಅಥ ಅನಂತರಂ ಭಾಷೆ ಬರಬೇಕು. ಆಮೇಲೆ ಅಂದ್ರೆ ಅದ್ವೈತವಾದ್ಮೇಲೆ ಅಧ್ಯಾತ್ಮವಾಗಿ ಉದ್ಗೀತೋಪಾಸನೆ ಹೇಳ್ತೀವಿ ಎಂದು. ಏವಾಯಂ ಮುಖ್ಯ ಪ್ರಾಣಃ ತಮುದ್ಗೀತಮುಪಾಸೀತ ಇತ್ಯಾದಿ ಪೂರ್ವವತ್. ಏವಾಯಂ ಮುಖ್ಯ ಪ್ರಾಣಃ ತಮುದ್ಗೀತಮುಪಾಸೀತ ಇತ್ಯಾದಿ ಪೂರ್ವವತ್. ಯಾವ ಈ ಮುಖ್ಯ ಪ್ರಾಣ ಎಂಬುದಾನೆ ಈ ಮುಖ್ಯ ಪ್ರಾಣ ದೃಷ್ಟಿಯನ್ನ ಉದ್ಗೀಸಲು ಹಾಕೋಬೇಕು. ಉದ್ಗೀಸ ಓಂಕಾರವನ್ನು ಮುಖ್ಯ ಪ್ರಾಣಾತ್ಮಕನಾಗಿದ್ದಾನೆ ಎಂದು ಭಾವನೆ ಮಾಡಬೇಕು ಅನ್ನೋದನ್ನು ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ ಎಂದರು. ತಥಾ ಓಮಿತಿ ಏಷಃ ಪ್ರಾಣೋಪಿ ಸ್ವರನ್ನೇತಿ. ತಥಾ ಓಮಿತಿ ಏಷಃ ಪ್ರಾಣೋಪಿ ಸ್ವರನ್ನೇತಿ. ಅದೇ ರೀತಿಯಾಗಿ ಈ ಪ್ರಾಣನು ಕೂಡ ಓಂ ಎಂಬುತ್ತಲೇ ಸ್ವರ ಮಾಡುತ್ತಾ ಜಂಪ್ ಮಾಡುತ್ತಾ ಬರ್ತಾನೆ. ಓಂ ಅಂತ ಹೇಳಿ ಬರುತ್ತಾನೆ, ಅನುಜ್ಞೆಯನ್ನು ಕೊಡುವಂತೆ ಬರುತ್ತಾನೆ ಅಂತ. ಸ್ವರತಿ ಶಬ್ದ ಮಾಡುತ್ತಾ ಬರ್ತಾನೆ, ಭಾಗಾದಿಗೆ ಪ್ರವೃತ್ತಿಗೆ ಅನುಮತಿ ಕೊಡುತ್ತಾ ಬರುತ್ತಾನೆ. ಸ್ವರತಿ ಅನುಮತಿ ಕೊಡುವನ್ನು ರೀತಿಯಿಂದ ಭಾಗಾದಿ ಪ್ರವೃತ್ತಿಗಳಿಗೆ ಆಯ್ತು ಮಾತಾಡೋದು, ನೋಡೋದು, ಕೇಳೋದು ಅಂತ ಹೇಳಿ ಎಲ್ಲಾ ಇಂದ್ರಿಯಗಳಿಗೂ ಅನುಮತಿ ಕೊಟ್ಟಂತೆ ನಡ್ಕೊಂಡು ಬರ್ತಾನೆ ಏನು ಅರ್ಥ ಮಾಡಿದ್ದಾರೆ. ಓಮಿತಿ ಹಿ ಅನುಜ್ಞಾಂ ಕುರ್ವನ್ನಿವ. ಓಮಿತಿ ಹಿ ಅನುಜ್ಞಾಂ ಕುರ್ವನ್ನಿವ. ಭಾಗಾದಿ ಪ್ರವೃತ್ಯರ್ಥಂ ಏತೀತ್ಯರ್ಥಃ. ಭಾಗಾದಿ ಪ್ರವೃತ್ಯರ್ಥಂ ಏತೀತ್ಯರ್ಥಃ. ಓಂ ಎನ್ನುತ್ತಾ ಅನುಜ್ಞೆಯನ್ನು ಕೊಡ್ತಾ ಇದ್ದಾನೋ ಹಾಗೆ ಇಲ್ಲಿಯೇ ಈ ಮುಖ್ಯ ಪ್ರಾಣ ಭಾಗಾದಿ ಪ್ರವೃತ್ತಿಗಳಿಗೆ ಅನುಜ್ಞೆ ಕೊಡೋದಕ್ಕೋಸ್ಕರ ಬರ್ತಾ ಇದ್ದಾನೋ ಹಾಗೆ ಬರ್ತಾ ಇದ್ದಾರೆ. ಯಾರು ಮಾತಾಡುದು, ನೋಡುದು, ಕೇಳುದು, ಆಗ್ಬೋದು, ಮಾಡ್ಬೋದು, ನೋಡ್ಬೋದು, ಕೇಳ್ಬೋದು ಅಂತ ಹೇಳಿ ಎಲ್ಲಕ್ಕೂ ಒಪ್ಪಿಗೆ ಕೊಡುತ್ತಾ ಇದ್ದಾನೋ ಎಂಬ ರೀತಿಯಿಂದ ಬರುತ್ತಾನೆ ಈ ಪ್ರಾಣ. ಈ ಮರಣಕಾಲೇ ಮುಮೂರ್ಷೋಃ ಸಮೀಪಸ್ಥಾಃ. ಈ ಮರಣಕಾಲೇ ಮುಮೂರ್ಷೋಃ ಸಮೀಪಸ್ಥಾಃ. ಪ್ರಾಣಸ್ಯ ಓಂಕರಣಂ ಶೃಣ್ವಂತಿ. ಓಂಕರಣಂ ಶೃಣ್ವಂತಿ. ಮರಣಕಾಲದಲ್ಲಿ ಸಮೀಪವಿರ್ತಕ್ಕಂತಹ ಜನರು ಪ್ರಾಣ ಓಂಕಾರ ಶಬ್ದವನ್ನು ಅಂದ್ರೆ ಅವನ ಅನುಮತಿ ಕೊಡೋದನ್ನು ಕೇಳೋದಿಲ್ಲ ಅಂತ. ಹೇಳಿದ ಕಿವಿಗೆ ಮಾಡಿದ್ರು ಅವನು ಮಾತು ಆಡೋದಿಲ್ಲ, ನೋಡೋದಿಲ್ಲ, ಕೇಳೋದಿಲ್ಲ, ಯಾವ ಅನುಮತಿಯನ್ನು ಕೊಡೋದನ್ನ ಅವ್ರು ಕಾಣೋದಿಲ್ಲ ಅಂತ. ಪ್ರಾಣ ಹೇಳ್ತಾ ಇರ್ತಾನೆ. ಓಂಕಾರವನ್ನು ಉಚ್ಚಾರಣೆ ಮಾಡುವುದು ಕೇಳಬರುವುದಿಲ್ಲ ಅಷ್ಟೇ ಅಂತ. ಅದನ್ನ ಪ್ರಾಣವು ಓಂ ಎಂಬ ಸ್ವರ ಮಾಡುತ್ತೆ ಎಂದರೆ ಅನುಜ್ಞೆ ಕೊಡುತ್ತದೆ, ಆಗಾದಿ ಪ್ರವೃತ್ತಿಗೆ ಸಹಾಯ ಮಾಡುತ್ತೆ. ಪ್ರಾಣಾಶಯದಿಂದಲೇ ವಾಗಾದಿಗಳು ತಮ್ಮ ತಮ್ಮ ಕಾಲ ತೊಡಗುತ್ತವೆ ಎಂದರ್ಥ. ಪ್ರಾಣವು ಓಂ ಎಂದು ಉಚ್ಚರಿಸುವುದು ವಾಗಾದಿಗಳ ಪ್ರವೃತ್ತಿಗೆ ಅನುಜ್ಞೆ ಕೊಡೋದಕ್ಕೆಂದೇ ತಿಳಿಯಬೇಕು. ಸುಮ್ಮನೆ ಓಂಕಾರೋಚ್ಚಾರಣೆ ಮಾಡುವುದರಿಂದ ಅದಕ್ಕೆ ಉದ್ಗೀತತ್ವ ಇಲ್ಲ. ಓಂ ಉಚ್ಚಾರಣೆ ಮಾಡೋದೂ ಇಲ್ಲ. ಬರೀ ಪ್ರಾಣ ಓಂಕಾರೋಚ್ಚಾರಣೆ ಮಾಡ್ತಾ ಇರೋದು ಯಾವ ಅನುಭವದಲ್ಲೂ ಇಲ್ಲ. ಪ್ರಾಣ ಉಸಿರಾಡುವಾಗ ಓಂ ಅಂತ ಉಸಿರಾಡ್ತಾ ಇರೋದು ಯಾವ ಅನುಭವದಲ್ಲೂ ಇಲ್ಲ. ಅದ ಅನುಮತಿ ಕೊಡೋದು, ಒಪ್ಪಿಗೆ ಕೊಡೋದು ಅನ್ನೋದನ್ನೇ ಉಚ್ಚಾರ ಓಂ ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಬೇಕು. ಏತತ್ ಸಾಮಾನ್ಯಾತ್. ಏತತ್ ಸಾಮಾನ್ಯಾತ್. ಆದಿತ್ಯೇಪಿ ಓಂಕರಣಂ ಅನುಜ್ಞಾ ಮಾತ್ರ ದ್ರಷ್ಟವ್ಯಂ. ಓಂಕರಣಂ ಅನುಜ್ಞಾ ಮಾತ್ರ ದ್ರಷ್ಟವ್ಯಂ. ಈ ಒಂದು ಪ್ರಾಣಿಗಿರುವ ಒಂದು ಹೋಲಿಕೆಯಿಂದ ಆದಿತ್ಯನಲ್ಲೂ ಓಂಕಾರ ಮಾತ್ರ ಬರ್ತಾನೆ, ಅನುಮತಿ ಕೊಡ್ಕೊಂಡು ಬರ್ತಾನೆ, ಒಪ್ಪಿಗೆ ಕೊಡ್ತಾನೆ. ಯಾರ್ಯಾರು ಏನೇನು ಪ್ರವೃತ್ತಿ ಮಾಡಿದ್ರು ಆ ಬೆಳಕಿನ ಮೂಲಕ ಅವನು ಅನುಮತಿ ಕೊಡ್ತಾನೆ, ಒಪ್ಪಿಗೆ ಕೊಡ್ತಾನೆ ಅಂತ ಅರ್ಥ ಮಾಡ್ಬೇಕು. ಹೊರತು ಓಂ ಶಬ್ದ ಮಾಡ್ಕೊಂಡು ಬರ್ತಾನೆ ಅಂತ ಅರ್ಥ ಮಾಡಬಾರ್ದು. ಯಾಕಂದ್ರೆ ಅನುಭವ ವಿರುದ್ಧ ಅದು.
ಪ್ರಾಣ ಆಗಲಿ ವಾಯುಚ ಆಗಲಿ ಓಂ ಅಂತ ಶಬ್ದ ಹೇಳ್ತಾ ಇರೋದು ಯಾರಿಗೂ ಗೊತ್ತಿಲ್ಲ, ಕಂಡಿಲ್ಲ, ನೋಡಿಲ್ಲ. ಅದನ್ನ ಹಾಗರ್ಥ ಮಾಡಬಾರದು. ಏತಮು ಏವಾಹಮಭ್ಯಗಾಸಿಷಂ ಏತಮು ಏವಾಹಮಭ್ಯಗಾಸಿಷಂ ತಸ್ಮಾನ್ ಮಮ ತ್ವಮೇಕೋಸೀತಿಹ ಕೌಶೀತಕಿಃ ಪುತ್ರಮುವಾಚ ತಸ್ಮಾನ್ ಮಮ ತ್ವಮೇಕೋಸೀತಿಹ ಕೌಶೀತಕಿಃ ಪುತ್ರಮುವಾಚ ಪ್ರಾಣಾಗಸ್ತ್ವಂ ಭೂಮಾನಂ ಅಭಿಗಾಯತಾತ್ ಪ್ರಾಣಾಗಸ್ತ್ವಂ ಅಭಿಗಾಯತಾತ್ ಬಹವೋ ವೈ ಮೇ ಭವಿಷ್ಯಂತೀತಿ ಬಹವೋ ವೈ ಮೇ ಭವಿಷ್ಯಂತೀತಿ ಏತಮು ಏವಾಹಮಭ್ಯಗಾಸಿಷಂ ತಸ್ಮಾನ್ ಮಮ ತ್ವಮೇಕೋಸೀತಿಹ ಕೌಶೀತಕಿಃ ಪುತ್ರಮುವಾಚ ಪ್ರಾಣಾಗಸ್ತ್ವಂ ಭೂಮಾನಮಭಿಗಾಯತಾತ್ ಬಹವೋ ವೈ ಮೇ ಏತಂ ಉ ಏವ ಅಹಂ ಅಭ್ಯಗಾಸಿಷಂ ತಸ್ಮಾತ್ ಮಮ ತ್ವಂ ಏಕಃ ಅಸಿ ಇತಿ ಹ ಕೌಶೀತಕಿಃ ಪುತ್ರಂ ಉವಾಚ ಪ್ರಾಣಾನ್ ತ್ವಂ ಭೂಮಾನಂ ಅಭಿಗಾಯತಾತ್ ಬಹವಃ ವೈ ಮೇ ಭವಿಷ್ಯಂತಿ ಇತಿ. ಈತನನ್ನೇ ಮುಖ್ಯ ಪ್ರಾಣನೇ ನಾನು ಗಾನ ಮಾಡಿದನು, ಒಬ್ಬನನ್ನೇ ಇಟ್ಕೊಂಡು ಮಾಡಿದೆ. ಆದ್ರೆ ನೀನು ಒಬ್ಬನೇ ಮಗನಾಗಿ ಹೊಟ್ಬಿಟ್ಟೆ ನನಗೆ. ಆದ್ದರಿಂದ ನೀನು ಪ್ರಾಣಗಳನ್ನ ಎಲ್ಲವನ್ನು ಆಗ ಎಲ್ಲಾ ಪ್ರಾಣಿಗಳನ್ನು ಇವನೇ ಅನುಮತಿ ಕೊಡುತ್ತಿದ್ದಾನೆ. ತನ್ನ ರೂಪದಿಂದಲೂ ಆಗಾಧ ರೂಪದಿಂದಲೂ ಇವನೇ ಇರತಕ್ಕವನು ಅಂತ ಹೇಳಿ ಭೂಮಾನು ಬಹಳವಾಗಿ ಇರತಕ್ಕಂತಹ ಮುಖ್ಯ ಪ್ರಾಣನನ್ನ ಗಾನ ಮಾಡೋನಾಗೋ ಈಗ ಅನೇಕ ಮಕ್ಕಳಾಗ್ತಾರೆ. ಅನೇಕ ಮಕ್ಕಳು ಏಕಪುತ್ರ ನಿಂದೆ ಏನ್ ಮಾಡ್ತಾ ಇದೆ, ಏಕಪುತ್ರ ನಿಂದೆ ಮಾಡುವಾಗ ಅನೇಕ ಪುತ್ರ ತಪ್ಪಾಗ್ತದೆ. ಈ ರೀತಿ ಭಾವನೆ ಮಾಡಬೇಕು. ಏಕಪುತ್ರ ಏನು ಶಾಸ್ತ್ರ ಒಪ್ಕೊಂಡಿಲ್ಲ ಅಂತ, ಒಬ್ಬ ಮಗನಲ್ಲ ಅಂತ. ಏತಮು ಏವಾಹವಾದರ ಏತಮು ಏವಾಹಮಭ್ಯಗಾಸಿಷಂ ಇತ್ಯಾದಿ ಪೂರ್ವವದೇವ. ಏತಮು ಏವ ಅಹಂ ಅಭ್ಯಗಾಸಿಷಂ ಇತ್ಯಾದಿ ಪೂರ್ವವದೇವ. ನೀವು ಆಯ್ತದ ಖಂಡಿಕೆಯಲ್ಲಿ ಈ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡಿಲ್ವೋ ಅದೇ ಅರ್ಥವನ್ನು ಇಲ್ಲಿಗೂ ಮಾಡಿ. ಈತನನ್ನೇ ನಾನು ಗಾನ ಮಾಡಿದ, ಅಭಿಮುಖವಾಗಿ ಗಾನ ಮಾಡಿದೆನು ಎಂಬ ಈ ವಾಕ್ಯಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ. ಅಥವಾ ವಾಗಾದಿ ಮುಖ್ಯಂಚ ಪ್ರಾಣಂ ಅಥೋ ವಾಗಾದಿ ಮುಖ್ಯಂಚ ಪ್ರಾಣಂ ವೇದಗುಣ ವಿಶಿಷ್ಟ ಉದ್ಗೀತಂ ವೇದಗುಣ ವಿಶಿಷ್ಟ ಉದ್ಗೀತಂ ಪಶ್ಯನ್ ಪಶ್ಯನ್ ಭೂಮಾನಂ ಮನಸಾ ಅಭಿಗಾಯತಾತ್. ಭೂಮಾನಂ ಮನಸಾ ಅಭಿಗಾಯತಾತ್. ಅಭಿಗಾಯ ತಮ್ಮ ಶಬ್ದ ಪ್ರಯೋಗ ಆಯ್ತು. ಆದಿನ ವಾಗಾದಿಗಳನ್ನು ಮುಖ್ಯ ಪ್ರಾಣನನ್ನು ಎಲ್ಲನ್ನು ಭೇದಗುಣ ವಿಶಿಷ್ಟವಾದ ಉದ್ಗೀತ ಎಂಬುದಾಗಿ ಕಾಣುತ್ತಾ ಬಹಳವಾದ ರೂಪದಿಂದ ಬಹಳಾಗಿರ್ತಕ್ಕಂಥ ಮುಖ್ಯ ಪ್ರಾಣನನ್ನ ಮನಸ್ಸಿನಿಂದ ಗಾನ ಮಾಡೋಣ. ಇದು ಕೂಡ ಪೂರ್ವದ ಆವರ್ತಯ ಇತ್ಯರ್ಥ. ಪೂರ್ವದ ಆವರ್ತಯ ಇತ್ಯರ್ಥ. ಅಭಿಗಾಯತ ಅಭಿಗಾಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಕಮ್ಮ ಶಬ್ದ ಇರೋದ್ರಿಂದ ನೀನು ಅಂತ ಇರೋದ್ರಿಂದ ಅಭಿಗಾಯತ ಪ್ರಥಮ ಹಮ್ಮನ್ನ ಮಧ್ಯಮ ಪುರುಷ ತಗೋಬೇಕು. ಆವರ್ತಿ ಮಾಡು. ನೀವು ಮುಖ್ಯ ಪ್ರಾಣನನ್ನು ವಾಗಾದಿ ಪ್ರಾಣನನ್ನು ಬೇರೆ ಬೇರೆಯಾಗಿ ಇಟ್ಕೊಂಡು ಉದ್ಗೀಸಲಿ ಆ ದೃಷ್ಟಿಯಿಂದ ಭಾವನೆ ಮಾಡ್ತಾ ಇರು. ಬಹವೋ ವೈ ಮೇ ಮಮ ಪುತ್ರಾಃ ಭವಿಷ್ಯಂತಿ ಇತಿ. ಬಹವೋ ವೈ ಮೇ ಮಮ ಪುತ್ರಾಃ ಭವಿಷ್ಯಂತಿ ಇತಿ. ಏವಂ ಅಭಿಪ್ರಾಯ ಸನ್ ಇತ್ಯರ್ಥಃ. ಏವಂ ಅಭಿಪ್ರಾಯ ಸನ್ ಇತ್ಯರ್ಥಃ. ನೀನು ಆ ರೀತಿ ಭಾವನೆ ಮಾಡುವಾಗ ನಂಗೆ ತುಂಬಾ ಮಕ್ಕಳಾಗ್ತಾರೆ ಭಾವನೆ ಮಾಡ್ಕೊಂಡು ಮಾಡೋದು. ನೀನು ಮಾಡುವಾಗ ಮುಖ್ಯವಾಗಾಗಿ ಪ್ರಾಣಗಳು ಅದು 10, 11 ಇದೆ. ಮುಖ್ಯ ಪ್ರಾಣ 12 ಅಂತ. ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಮುಖ್ಯ ಮನಸ್ಸು 11, ಮುಖ್ಯ ಪ್ರಾಣ 12. ಎಷ್ಟು ಜನ ಇದ್ದಾರೆ ಬಹಳವಾದ ರೂಪದಿಂದ ಉಪಾಸನೆ ಮಾಡಿದರೆ ನಿಂಗೂ ಬಹಳವಾದ ಮಕ್ಕಳಿಂದ ಆಗುತ್ತಾರೆ ಅಂತ ಅರ್ಥ. ಪ್ರಾಣಾದಿತ್ಯ ಏಕತ್ವೋದ್ಗೀತ ದೃಷ್ಟೇ ಪ್ರಾಣಾದಿತ್ಯ ಏಕತ್ವೋದ್ಗೀತ ದೃಷ್ಟೇ ಏಕಪುತ್ರತ್ವ ಫಲದೋಷೇಣ ಏಕಪುತ್ರತ್ವ ಫಲದೋಷೇಣ ಅಪೋದಿತತ್ವಾತ್ ಅಪೋದಿತತ್ವಾತ್ ಪ್ರಾಣಭೇದ ದೃಷ್ಟೇ ನಿಷ್ಪ್ರಾಣಭೇದ ದೃಷ್ಟೇ ಕರ್ತವ್ಯತಾ ಚೋದ್ಯತೆ ಅಸ್ಮಿನ್ ಖಂಡೇ ಕರ್ತವ್ಯತಾ ಚೋದ್ಯತೆ ಅಸ್ಮಿನ್ ಖಂಡೇ ಬಹುಪುತ್ರ ಫಲತ್ವಾರ್ಥಂ ಬಹುಪುತ್ರ ಫಲತ್ವಾರ್ಥಂ ಅಸ್ಮಿನ್ ಖಂಡ ಈ ಖಂಡದಲ್ಲಿ ಪ್ರಾಣನನ್ನು ಆಯುಷ್ಯನನ್ನು ಪ್ರಾಣ ಒಬ್ಬ ಆಯುಷ್ಯ ಒಬ್ಬ ಅಂತ ಹೇಳಿ ಈ ರೀತಿ ಉದ್ಗೀಸ ದೃಷ್ಟಿ ಮಾಡೋದೇನಿದೆ, ಅದರ ಉದ್ಗೀಸಲ್ಲಿ ಓಂಕಾರದಲ್ಲಿ ಪ್ರಾಣ ದೃಷ್ಟಿ ಆಯುಷ್ಯ ದೃಷ್ಟಿ ಇಟ್ಕೊಂಡು ಉಪಾಸನೆ ಮಾಡೋದೇನಿದೆ ಅದು ಏಕಪುತ್ರತ್ವ ಫಲದೋಷ. ಒಬ್ಬನೇ ಮಗನಾಗೋದು ಅನ್ನುವಂಥ ಫಲ ಇದೆಯಲ್ಲ ಅದು ದೋಷ. ಅದು ಆ ದೋಷವನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ರಶ್ಮಿಗಳನ್ನು ಪ್ರಾಣಗಳನ್ನು ಬೇರೆ ದೃಷ್ಟಿಯಿಂದ ಮಾಡಬೇಕು ಎಂಬುದನ್ನು ವಿಧಿಸ್ತಾ ಇದೆ. ಇಲ್ಲಿ ರಶ್ಮಿಗಳು ಅನಂತವಾಗಿದೆ, ಆಗಾಯಿ ಪ್ರಾಣಗಳು ಒಂದಕ್ಕಿಂತ ಅನೇಕವಾಗಿದೆ. ಹಾಗಾದ್ದರಿಂದ ಈ ಖಂಡದಲ್ಲಿ ಆ ದೃಷ್ಟಿಯನ್ನು ಇಲ್ಲಿ ವಿಧಿಸ್ತಾ ಇದೆ. ಬಹುಪುತ್ರ ಫಲತ್ವಾರ್ಥ ಅನೇಕ ಮಕ್ಕಳೆಂಬ ಫಲವಾಗುವುದಕ್ಕೋಸ್ಕರವಾಗಿ ಈ ಒಂದು ದೃಷ್ಟಿ ವಿಧಿಸ್ತಾ ಇದೆ. ತುಂಬಾ 8, 10, 15 ಮಕ್ಕಳಾಗುವುದಿಲ್ಲ, ಬೇರೆ ಬೇರೆ ದೃಷ್ಟಿಯಿಂದ ಅಭ್ಯಾಸ ಮಾಡ್ತಾ ಹೋಗು.
ಅಥ ಖಲು ಯ ಉದ್ಗೀತಸ್ಸ ಪ್ರಣವಃ ಯಃ ಪ್ರಣವಸ್ಸ ಉದ್ಗೀತಃ ಅಥ ಖಲು ಯ ಉದ್ಗೀತಸ್ಸ ಪ್ರಣವಃ ಯಃ ಪ್ರಣವಸ್ಸ ಉದ್ಗೀತಃ ಇತಿ ಹೋತು ಶತನಾ ದೈವಾಪಿ ಇತಿ ಹೋತ ಶದನಾತ್ ದೈವಾಪಿ ದುರುದ್ಗೀತ ಮನುಸಮಾಹರತಿ ಸಮಾಹರತೀತಿ ದುರುದ್ಗೀತಮನುಸಮಾಹರತೀತ್ಯನುಸಮಾಹರತೀತಿ ಅಥ ಖಲು ಯ ಉದ್ಗೀತಸ್ಸ ಪ್ರಣವಃ ಯಃ ಪ್ರಣವಸ್ಸ ಉದ್ಗೀತಃ ಇತಿ ಹೋತು ಶದನಾತ್ ದೈವಾಪಿ ದುರುದ್ಗೀತಂ ಅನುಸಮಾಹರತೀತ್ಯನುಸಮಾಹರತಿ ಅಥ ಖಲು ಯಃ ಉದ್ಗೀತಃ ಸಹ ಪ್ರಣವಃ ಯಃ ಪ್ರಣವಃ ಸಹ ಉದ್ಗೀತಃ ಇತಿ ಹ ಇತಿ ಹೋತೃಶದನಾತ್ ಹ ಏವ ಅಪಿ ದುರುದ್ಗೀತಂ ಅನುಸಮಾಹರತಿ ಇತಿ ಅನುಸಮಾಹರತಿ ಇತಿ. ಇನ್ನು ಉದ್ಗೀತ ಅಂತ ಹೇಳಿ ಸಾಮವೇದಿಗಳಿಗೆ ಏನು ಪ್ರಸಿದ್ಧವಾಗಿದೆಯೋ ಅದೇ ಋಗ್ವೇದಿಗಳಿಗೆ ಪ್ರಣವ ಅಂತ ಪ್ರಸಿದ್ಧವಾಗಿದೆ. ಋಗ್ವೇದಿಗಳಿಗೆ ಯಾವುದು ಪ್ರಣವವಾಗಿದೆಯೋ ಅದೇ ಸಾಮವೇದ ಉದ್ಗೀತವಾಗಿದೆ ಅಂತ ಹೇಳಿ ಈ ರೀತಿ ಪ್ರಣವೋದ್ಗೀತಗಳ ಏಕತ್ವವನ್ನು ಕಂಡುಕೊಂಡವನಾದರೆ ಅವನು ಆ ಉದ್ಗಾಸನು ಒಮ್ಮೆ ಏನಾದ್ರೂ ಉದ್ಗಾನ ಮಾಡಬೇಕಾದ್ರೆ ತಪ್ಪಾಗಿ ಉದ್ಗಾನ ಮಾಡಿದ್ರೆ ಅದನ್ನು ಹೋತು ಸ್ಥಾನದಿಂದ ಸರಿ ಮಾಡ್ಕೊಳ್ತಾನೆ. ಹೋತು ಕರೆಕ್ಟ್ ಹೇಳ್ತಾನಲ್ಲ ಅದನ್ನ ತಂದು ಸರಿ ಆಗ್ಬಿಡುತ್ತೆ. ಉದ್ಗಾಸವಾದವನು ಕಾನೂನು ದುರುದ್ಗೀತ ತಪ್ಪಾಗಿ ಉದ್ಗಾನ ಮಾಡಿದ್ದಾಗಿದ್ರೆ ಹೋತು ಶದನ ಹೋತ ಸೀದತಿ ಯಸ್ಮಿನ್ ಸ್ಥಳೇ ಸ್ಥಳಂ ಹೋತು ಶದನಂ. ಯಾವ ಜಾಗಕ್ಕೆ ಹೋತು ಕೂತ್ಕೋತಾನೋ ಆ ಜಾಗಕ್ಕೆ ಹೋತು ಶದನ ಅಂತ ಹೆಸರು. ಹೋತು ತಪ್ಪ ಹೇಳಲ್ಲ, ಸರಿ ಆಗುತ್ತೆ. ಒಂದೇ ಅದನ್ನ ಉದ್ಗಾಸದಿಂದ ಸರಿ ಆಗುತ್ತೆ. ಪ್ರಕೃತ ಏನು ಉದ್ಗಾಸವಾದವನು ಪ್ರಣವೋದ್ಗೀತಗಳ ಏಕತ್ವವನ್ನು ಕಂಡುಕೊಂಡಿದ್ದರಿಂದ ಪ್ರಣವ ಋಗ್ವೇದದ್ದು ಉದ್ಗೀತ ಸಾಮವೇದ ಎರಡು ಒಂದೇ ಮಾಡ್ಕೊಂಡಿದ್ರಿಂದ ತನ್ನಲ್ಲಿ ಕ್ಷೇತ್ರವಾದ್ರೆ ಅಲ್ಲಿನ ಸರಿ ಮಾಡ್ಕೊತಾನೆ, ಅಲ್ಲಿಂದ ಕ್ಷೇತ್ರವಾದ್ರೆ ತಾನು ಸರಿ ಮಾಡ್ತಾನೆ, ತಾನೇ ಅಂಡರ್ಸ್ಟುಡ್ ಆಗುತ್ತೆ. ಅದು ಅನುಸಮಾಹಾರದಿಂದ ಸರಿಪಡಿಸ್ಕೊಳ್ತಾನೆ ಅಂತ ಅರ್ಥ. ಸಂಸ್ಥೆಯಲ್ಲಿ ಅನುಸಮಾಹಾರದಿಂದ ಸಗ್ಗಿಸ್ಕೊಳ್ತಿ ಅನುಸಮಾಹಾರತಿ ರಿಪೇರಿ ಮಾಡ್ಕೊಳ್ತಾನೆ, ಅದನ್ನ ಏನ್ ಮಾಡ್ತಾರೆ ಸರಿ ಮಾಡ್ಕೊಳ್ತಾನೆ. ಅನುಸಮಾಹಾರತಿ ಜ್ಞಾಪಕ ಅನುಸಮಾಹಾರ ಅಂದ್ರೆ ರಿಪೇರಿ ಮಾಡೋ, ಏನೋ ಇದು ಮಾನಿಟರ್ ಅನುಸಮಾಹಾರ ಮಾನಿಟರ್ ಹಾಳಾಗಿ ರಿಪೇರಿ ಮಾಡೋ, ಅನುಸಮಾಹಾರೇ ರಿಪೇರಿ ಮಾಡಿಸ್ಬೇಕು. ಅನುಸಮಾಹಾರ ಅದ ಸಂಸ್ಕೃತ ಸಂಸ್ಕಾರ ಅನ್ನೋದು ಸರಿ ಮಾಡೋದು ಅಂತ ಅರ್ಥ. ದೋಷಾಪರಿ ಗುಣಾಧಾನ ಸಂಸ್ಕಾರ. ಅಥ ಖಲು ಉದ್ಗೀತ ಇತ್ಯಾದಿ. ಅಥ ಖಲು ಯ ಉದ್ಗೀತ ಇತ್ಯಾದಿ ಅನ್ನೋ ಖಂಡಿಕೆ ಸಂಬಂಧ ಏನಪ್ಪಾ ಅಂತಂದ್ರೆ ಪ್ರಣವ ಉದ್ಗೀತ ಏಕತ್ವ ದರ್ಶನ ಮುಕ್ತಂ. ಪ್ರಣವೋದ್ಗೀತ ಏಕತ್ವ ದರ್ಶನ ಮುಕ್ತಂ. ಇನ್ನೊಮ್ಮೆ ಹೇಳುವಾಗ ಪ್ರಣವೂ ಉದ್ಗೀತವು ಒಂದೇ, ಬೇರೆ ಬೇರೆ ಅಲ್ಲ. ಋಗ್ವೇದ ಪ್ರಣವ ಸಾಮವೇದ ಉದ್ಗೀತ ಎರಡು ಒಂದೇ ಎಂಬುದಾಗಿ ಹಿಂದೆ ಆ ವಿಷಯ ಹೇಳಿದ್ದಾಯ್ತು. ತಸ್ಯ ಫಲ ಮುಚ್ಯತೆ. ಫಲ ಮುಚ್ಯತೆ. ಈಗ ಎರಡು ಒಂದೇ ಅಂತ ತಿಳ್ಕೊಂಡು ಉಪಾಸನೆ ಮಾಡಿದವರಿಗೆ ಏನ್ ಫಲವಾಗತ್ತೆ ಅಂತ ಕೇಳಿದ್ರೆ ಆ ಫಲವನ್ನು ಇವಾಗ ಹೇಳಲಾಗತ್ತೆ ಎಂದ್ರು. ಹೋತ ಯತ್ರಸ್ಥಃ ಶಂಸತಿ ಹೋತು ಶದನಾತ್ ಹೋತು ಶದನಾತ್ ಹೋತು ಶದನಾತ್ ಹೋತ ಯತ್ರಸ್ಥಃ ಶಂಸತಿ ಹೋತ ಯತ್ರಸ್ಥಃ ಶಂಸತಿ ತತ್ಸ್ಥಾನಂ ಹೋತು ಶದನಂ. ತತ್ಸ್ಥಾನಂ ಹೋತು ಶದನಂ. ಹೋತು ಶದನಾತ್ ಮೂಲ ಪದ. ಅದಕ್ಕೆ ಅರ್ಥವಿದ್ದಾರೆ ಎಲ್ಲಿದ್ದುಕೊಂಡು ಹೋತು ಶಂಸನ ಅಂದ್ರೆ ಶಸ್ತ್ರಗಳನ್ನ ಮಾಡೋದು ಶಂಸನ. ಶಸ್ತ್ರಗಳನ್ನು ಹೇಳುತ್ತಾನೋ ಆ ಸ್ಥಾನಕ್ಕೆ ಹೆಸರು ಹೋತು ಶದನ ಅಂತ. ಹೌತ್ರಾತ್ ಕರ್ಮಣಃ ಸಮ್ಯಕ್ ಪ್ರಯುಕ್ತಾತ್ ಇತ್ಯರ್ಥಃ. ಹೌತ್ರಾತ್ ಕರ್ಮಣಃ ಸಮ್ಯಕ್ ಪ್ರಯುಕ್ತಾತ್ ಇತ್ಯರ್ಥಃ. ಸರಿಯಾಗಿ ಪ್ರಯೋಗ ಮಾಡಿದ್ದಾದ ಹೋತ ಕರ್ಮದಿಂದ ಅಕಸ್ಮಾತ್ ಬಾಯಿ ತಪ್ಪಿ ದುರುದ್ಗೀತ ಮಾಡಿದ್ರೆ ತಪ್ಪಾಗಿ ಉದ್ಗಾನ ಮಾಡಿದ್ರು ಅದು ರಿಪೇರಿ ಆಗುತ್ತೆ, ಸರಿಯಾಗ್ಬಿಡುತ್ತೆ. ಅದೇನು ದುಷ್ಟ ಫಲ ಕೊಡೋದಿಲ್ಲ. ನಹಿ ದೇಶ ಮಾತ್ರ ಫಲಮಾಹರ್ತುಂ ಶಕ್ಯಂ. ನಹಿ ದೇಶ ಮಾತ್ರ ಫಲಮಾಹರ್ತುಂ ಶಕ್ಯಂ. ಬರೀ ಆ ಜಾಗದಿಂದ ಫಲ ತಿಳ್ಕೊಳಕ್ ಆಗೋದಿಲ್ಲ. ಅದನ್ನ ಏನ್ ಮಾಡ್ಬೇಕು? ಕಿಂತತ್ ಹ ಏವಾಪಿ ದುರುದ್ಗೀತಂ ದುಷ್ಟಬುದ್ಗೀತಂ ಉದ್ಗಾನಂ ಕೃತಂ ಉದ್ಗಾತ್ರಾ ಸ್ವಕರ್ಮಣಿ ಕೃತಂ ಇತ್ಯರ್ಥಃ. ಹೋತು ಕರ್ಮದಿಂದ ಅರ್ಥ ಮಾಡ್ಬೇಕು, ಜಾಗದಿಂದ ಮಾಡ್ಕೊಕ್ಕಾಗಲ್ಲ ಅಂತ ಇದ್ದಾರೆ ಭಾಷೆಗಾರರು. ಹೋತು ಶಬ್ದನ ಅಂದ್ರೆ ಹೌತಾತ್ ಕರ್ಮಣಃ ಸಮೀಪ ಯಾಕೆ ಅರ್ಥ ಮಾಡಿದ್ರೆ ಬರೀ ಆ ಹೋತು ಕೂರೋ ಜಾಗದಿಂದ ಸರಿ ಮಾಡ್ಕೊಳಕ್ಕಾಗಲ್ಲ. ಹೋತು ಯಾವ ಜಾಗ ಕೂತ್ಕೊಂಡು ಆ ಜಾಗ ಬಂದು ಸರಿ ಮಾಡಲ್ಲ. ಹೋತು ಆ ಜಾಗ ಕೂತ್ಕೊಂಡು ಏನು ತನ್ನ ಶಸ್ತ್ರ ಹೇಳ್ತಾನೆ ಆ ಶಸ್ತ್ರದಿಂದ ಸರಿ ಆಗುತ್ತೆ ಅಂತ ಅರ್ಥವೇ ಹೊರತು ಹೋತು ಶಬ್ದನ ವಾಕ್ಯ ಪರ ಇರೋದ್ರಿಂದ
ಯಾವ ಜಾಗದಲ್ಲಿ ಹೋಗ್ತಾ ಕುಂತ್ಕೊಳ್ತಾನೋ ಆ ಜಾಗದಿಂದ ಹಾಗರ್ಥ ಮಾಡಬೇಡಿ ಅಂತ ಇದ್ದಾರೆ. ಈಗ ದೇಶ ಮಾತ್ರದಿಂದ ಫಲವನ್ನು ತಗೊಂಡ್ಬರೋಕ್ ಆಗೋದಿಲ್ಲ. ಮತ್ತೇನ್ ಹಾಗಾದ್ರೆ ಯಾವ ಏವಾಪಿ ಏನಾದ್ರೂ ಕೂಡ ಅಂತ ದುರ್ಗೀತವು ದುಷ್ಟವಾಗಿ ತಪ್ಪಾಗಿ ಉದ್ಗಾನ ಮಾಡಿದ ಪಕ್ಷದಲ್ಲಿ ಅದು ದುರ್ಗೀತ. ಅದು ಉದ್ಗಾನ ಮಾಡಿದ ಅದು ಉದ್ಗಾತ ಕ್ರಮದಲ್ಲಿ ತನ್ನ ಕ್ರಮದ ಕ್ಷತ ಗಾಯವಾಯಿತು. ಸ್ವರದಲ್ಲೋ ಅಕ್ಷರದಲ್ಲೋ ಅದ ಗಾನದಲ್ಲೋ ಏನೋ ವ್ಯತ್ಯಾಸ ಆಯಿತು ಅಂತ ಆದರೆ ವ್ಯತ್ಯಾಸವಾದರೂ ಕೂಡ ಅದನ್ನ ಹೋತೃವು ತನ್ನ ಜಾಗ ಕೂತ್ಕೊಂಡು ಶಸ್ತ್ರ ಹೇಳ್ತಾನಲ್ಲ, ಆ ಶಸ್ತ್ರ ಹೇಳಿದ್ರ ಮೇಲೆ ಈಗ ಹಾಸನದಲ್ಲಿ ಈ ಇನ್ಸಾಟ್ ರಿಮೋಟ್ ಕಂಟ್ರೋಲ್ ಸ್ಟೇಷನ್ ಇದೆ. ಇನ್ಸಾಟ್ ರಿಮೋಟ್ ಇನ್ಸಾಟ್ ಕಂಟ್ರೋಲ್ ಸ್ಟೇಷನ್ ಇಂದ ಆ ಇನ್ಸಾಟ್ ಬಿಟ್ಟಿದ್ದನ್ನ ಹೇಗೆ ರಿಪೇರಿ ಮಾಡ್ತಾರೋ ಇವ್ರು ಭೂಮಿ ಕೂತ್ಕೊಂಡಿದ್ದಾರೆ. ಇನ್ಸಾಟ್ ಇರೋದು ಎಷ್ಟೋ ಕಿಲೋಮೀಟರ್ ಮೇಲೆ, ಅಷ್ಟು ಕಿಲೋಮೀಟರ್ ಮೇಲೆ ಇರ್ತಕ್ಕಂಥ ಇನ್ಸಾಟನ್ನ ಅಥವಾ ಬೇರೆ ಇದು ಬಿಡ್ತಾರಲ್ಲ ಉಡಾವಣೆ ಮಾಡಿರ್ತಾರೆ, ಅದ್ಮೇಲೆ ಅಲ್ಲೇ ಕೂತ್ಕೊಂಡು ಹೇಗೆ ರಿಪೇರಿ ಮಾಡ್ತಾರೋ ಆ ರೀತಿ ಹೋತು ಜಾಗದಿಂದ ಪ್ರಯೋಗ ಮಾಡಿದ್ದಾದ ಹೋತು ಕರ್ಮದಿಂದ ಶಸ್ತ್ರಕರ್ಮದಿಂದ ಉದ್ಘಾತದಿಂದ ಆಗ್ತಕ್ಕಂಥ ದೋಷ ಪರಿಹಾರ ಮಾಡ್ತಾನೆ ಅಂತ. ಹೆಂಗಾಗ್ಬಿಡುತ್ತೆ ಅಂತ ತರ್ಕ ಮಾಡ್ಕೋಬೇಡಿ, ಕಂಡಿದೆ ಲೋಕದಲ್ಲಿ ಅಂತ ಶಾಸ್ತ್ರ ಹೇಳ್ತದೆಯಪ್ಪ. ಇದು ಹೋತು ಶಸ್ತ್ರವನ್ನು ಹೇಳಿದ್ರೆ ಉದ್ಘಾತವನ್ನು ತಪ್ಪರ್ಥ ದೋಷಯುಕ್ತ ಆಗಲ್ಲ, ಮುಚ್ಚೋಗುತ್ತೆ. ತದನುಸಮಾಹರತಿ ಅನುಸಂಧತ್ತೆ ಇತ್ಯರ್ಥಃ. ಅದನ್ನು ಸೇರಿಸ್ತಾನೆ, ಕೂಡಿಸ್ತಾನೆ, ಒಂದ್ ಮಾಡ್ತಾನೆ. ತಪ್ಪಾಗಿದ್ದನ್ನ ತಪ್ಪಾದ ಅಕ್ಷರ ವರ್ಣಗಳು ಸ್ವರ ಗಾನಕ್ರಮ ವ್ಯತ್ಯಾಸವಾದ್ರೆ ಸೇರ್ಕೊಳ್ಳೋದೇ ಇಲ್ಲ, ಬಿಟ್ಟೋಗ್ಬಿಡುತ್ತೆ. ಅದು ಹೋದ ಕ್ಷೇತ್ರದಿಂದ ಸಿದ್ಧ ಆಗುತ್ತೆ. ಯಾವ ರೀತಿ ಚಿಕಿತ್ಸೆಯೇವ ಧಾತು ವೈಷಮ್ಯ ಸಮೀಕರಣವಿತಿ. ಚಿಕಿತ್ಸೆಯ ಏವ ಧಾತು ವೈಷಮ್ಯ ಸಮೀಕರಣವಿತಿ. ತುಂಬಾ ಕಫ ಜಾಸ್ತಿ ಆಗಿದೆ, ಪಿತ್ತವನ್ನು ವಾತದ ಇದನ್ನು ಕೊಟ್ಟು ಹೇಗೆ ಇದನ್ನು ಕಮ್ಮಿ ಮಾಡ್ತಾರೋ, ಧಾತು ಯಾವ ಧಾತು ಹೆಚ್ಚಾಗಬೇಕು, ವಾತ ಹೆಚ್ಚಾಗಿದ್ರು, ಪಿತ್ತ ಹೆಚ್ಚಾಗಿದ್ರು, ಕಫ ಹೆಚ್ಚಾಗಿದ್ರು, ಅದಕ್ಕೆ ಇನ್ನೊಂದು ಕಮ್ಮಿ ಆಗೋದು ಇನ್ನೊಂದು ಕೊಟ್ಟು ಯಾವ ರೀತಿ ಸಮ ಮಾಡುತ್ತಾರೋ ಅದೇ ರೀತಿ ಹೋತು ಶತನದಿಂದ ತಪ್ಪಾಗಿ ಉದ್ಗಾನ ಮಾಡಿದ್ದಾದ ಉದ್ಗಾತವನ್ನು ಕಮ್ಮಿ ಸರಿ ಮಾಡ್ತಾರೆ. 2 ಸಲ ಹೇಳಿದ್ದಕ್ಕೆ ಇದೇ ಹೇಳಿಲ್ಲ, 2 ಸಲ ಇಲ್ಲ ಜರುಗ್ತಿಗಿಲ್ಲ. ಸಮಾಹರತಿ ಸಮಾಹರತಿ 2 ಸಲ ಹೇಳಿದ್ದಕ್ಕೆ ಭಾಷಿಕಾರರು ಅದರ ಅರ್ಥಾತ್ ಅದು ತಗೊಳ್ಳೇ ಇಲ್ಲ, ಬಿಟ್ಟೇ ಬಿಟ್ರು. ಯಾಕೋ ಬೇಜಾರು, ಎಷ್ಟು ಸಲ ಹೇಳ್ತಾನೆ ಅರ್ಥ ಇದೆ. ಉದ್ಗೀತೋಪಾಸನೆ ಮುಂದುವರಿಸ್ತಾ ಇದ್ದಾರೆ. ಯಮೇವರಕ ಅಗ್ನಿಸ್ಸಾಮ ಮೃತ್ಯುಢಗೋ ಸಾಮ ಸಾಮಗೀಯತೆ ಯಮೇವ ಸಾ ಅಗ್ನಿರಮಃ ತತ್ಸಾಮ ಯಮೇವರ್ಗ ಅಗ್ನಿಸ್ಸಾಮ ತದೇತದೇತಸ್ಯಾಂ ತಸ್ಮಾತ್ ರಚ್ಚದ್ಯೋಡಗೋ ಸಾಮಗೀಯತೆ ಯಮೇವ ಸಾ ಅಗ್ನಿರಮಃ. ಯಂ ಏವ ಋಕ್ ಅಗ್ನಿಃ ಸಾಮ ತತ್ ಏತತ್ ಏತಸ್ಯಾಂ ಋಚಿ ಅಧ್ಯೂಢಂ ಸಾಮ ತಸ್ಮಾತ್ ಋಚಿ ಅಧ್ಯೂಢಂ ಸಾಮ ಗೀಯತೆ ಯಂ ಏವ ಸಾ ಅಗ್ನಿಃ ಅಮಃ ತತ್ ಸಾಮ. ಈ ಭೂಮಿ ಜಲ ಇದನ್ನ ಋಕ್ಕಗಳಿಗೆ ಭೂಮಿ ದೃಷ್ಟಿ ಮಾಡ್ಬೇಕು. ಋಕ್ ಮಂತ್ರ ಹೇಳ್ತಾನ, ಯಾವ ಋಗ್ಮಂತ್ರ ಹೇಳ್ತಾನೋ ಋಗ್ಮಂತ್ರ ಭೂಮಿ ಪ್ರತೀಕವಾಗಿದೆ ಅಂತ. ಸಾಮದಲ್ಲಿ ಅಗ್ನಿ ದೃಷ್ಟಿ ಮಾಡ್ಬೇಕು. ಅಗ್ನಿ ಸಾಮ ದೃಷ್ಟಿ ಅಲ್ಲ, ಭೂಮಿಯ ಋಗ್ ದೃಷ್ಟಿ ಅಲ್ಲ. ಯಮೇವ ಋಕ್ಕು ಅಂದ್ರೆ ಎಂ ಋಗೇವ ಅಂತ ಋಗೇವ ಎಂ ಅಂತ ಹೊರತು ಯಮೇವ ಭೂಮಿಯ ಋಕ್ಕು ಅಲ್ಲ, ರಿಕ್ಕಲ್ಲಿ ಭೂಮಿ ದೃಷ್ಟಿ. ಯಾಕೆ ಹೇಳೋ, ಋಕ್ಕು ಸಾಧನ ರೂಪ, ಭೂಮಿ ಫಲರೂಪ. ಫಲರೂಪ ದೊಡ್ಡದು, ಫಲರೂಪ ಸಾಧನ ಮಾಡ್ಬೇಕು ಹೊರತು ಫಲದಲ್ಲಿ ಸಾಧನ ಮಾಡಬಾರ್ದು. ಈ ಸಾಮವು ಋಕ್ಕಿ ಮೇಲೆ ಕೂತ್ಕೊಂಡಿದೆ, ಋಕ್ಕಿ ಮೇಲೆ ಇಲ್ಲ ಸಾಮ. ಭೂಮಿ ಮೇಲೆ ಇಲ್ಲ ಅಗ್ನಿ ಇರೋದು, ಭೂಮಿ ಮೇಲೆ ಅಗ್ನಿ ಇರ್ತಾರೆ. ಭೂಮಿ ಆಧಾರ, ಅಗ್ನಿ ಆಧೇಯ, ಋಕ್ ಆಧಾರ, ಸಾಮ ಆಧೇಯ. ಋಕ್ ಮೇಲೆ ಸಾಮ ಹೇಳ್ತಾರೆ. ನೃತ್ಯ ಜೋಡಿಗೂ ಸಾಮ, ಅದನ್ನು ಋಕ್ಕಲ್ಲಿ ಹತ್ತಿಕೊಂಡು ಸಾಮವನ್ನೇ ಗಾನ ಮಾಡುತ್ತಾರೆ. ಈ ಭೂಮಿಯೇ ಋಕ್ಕು, ಅಗ್ನಿಯೇ ಸಾಮ, ಅದೇ ತತ್ಸಾಮ, ಅದು ಸಾಮ. ಒಂದು ಅದು ಒಂದುಗಳಾಗಿದ್ದು ಅಂತ. ಯಮೇವ ಸಾ ಅನ್ನೋದು ಎಲ್ಲಾ ಸ್ತ್ರೀಲಿಂಗ ಹೇಳಬೇಕು, ಈ ಭೂಮಿಯೇ ಉಪಲಕ್ಷಣ. ಎಲ್ಲಾ ಪುಲಿಂಗ ಹೇಳಬೇಕು, ಅಗ್ನಿ ಉಪಲಕ್ಷಣ. ಅಗ್ನಿ ಅಮಹ, ಅಮ ಅಂದ್ರೆ ಸಾರ ಅಂತ. ಅಗ್ನಿ ಸಾರ, ಭೂಮಿ
ಅಥ ಇದಾನೀಂ ಸರ್ವಫಲ ಸಂಪತ್ಯರ್ಥಂ ಗೀತಸ್ಯ ಉಪಾಸನಾಂತರಂ ವಿಶಿಷ್ಯತೆ. ಸರ್ವಫಲ ಸಂಪತ್ಯರ್ಥಂ ಉದ್ಗೀತಸ್ಯ ಉಪಾಸನಾಂತರಂ ವಿಧಿಚ್ಯತೆ. ಇನ್ನೀಗ ಅಂದ್ರೇನೋ ಹೋತು ಶಬ್ದದಿಂದ ಸರಿ ಮಾಡಿಕೊಂಡದ್ದು ವಿಚಾರ ಹೇಳಿದ ಮೇಲೆ ಅದು ಈಗ ಮತ್ತೊಂದು ವಿಚಾರವನ್ನು ಹೇಳ್ತೀವಿ. ಎಲ್ಲಾ ಫಲ ಸಂಪತ್ತಿ ಆಗೋದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉದ್ಗೀತಸ್ಯ ಉಪಾಸನ ಅಂತ. ಉದ್ಗೀತಕ್ಕೆ ಇನ್ನೊಂದು ಉಪಾಸನೆ ಈ ರೀತಿ ಭಾವನೆ ಮಾಡೋದು ಎಲ್ಲಾ ಫಲ ಸಂಪತ್ತಿ ನಮ್ಗಾಗತ್ತೆ. ಯಾಕೆ ಜಗತ್ತೆಲ್ಲ ಪುಲ್ಲಿಂಗ ಸ್ತ್ರೀಲಿಂಗ ಅಷ್ಟೇ ಮಾಡ್ಕೊಳ್ತು. ಎಲ್ಲ ಸಾ ಎಲ್ಲ ಅಮ. ಈ ಎಲ್ಲಾ ಸ್ತ್ರೀಲಿಂಗಕ್ಕೆಲ್ಲ ಋಕ್ಕು ಭೂಮಿ ಉಪಲಕ್ಷಣ, ಎಲ್ಲಾ ಪುಲ್ಲಿಂಗಕ್ಕೂ ಸಾಮ ಅಗ್ನಿ ಉಪಲಕ್ಷಣ. ಸಾಮಾಗ್ನಿಯಿಂದ ಅಂದ್ರೆ ಋಕ್ಸಾಮದಿಂದ ಅಥವಾ ವಾಗಗ್ನಿ ಅಗ್ನಿವಾಕ್ಯಗಳಿಂದ ಎಲ್ಲ ತುಂಬ ಹೋಗಿದೆ. ಯಮೇವ ಪೃಥಿವೀ ಋಕ್, ಈ ಭೂಮಿ ಎಂಬುದೇನಿದೆ ಇದರಲ್ಲಿ ಋಕ್ಕಿನಲ್ಲಿ ಈ ಭೂಮಿ ದೃಷ್ಟಿ ಮಾಡಬೇಕು. ರುಚಿ ಪೃಥ್ವಿ ದೃಷ್ಟಿ ಕರ್ತವ್ಯ ಕಾರ್ಯ. ಚರ್ಚೆ ಮಾಡಲಿಲ್ಲ, ನೇರ ಬಡ್ದೆ ಬಿಟ್ಟು ಋಕ್ಕಿನ ಮೇಲೆ ಭೂಮಿ ದೃಷ್ಟಿ ಮಾಡಿ, ಸಾಲಿಗ್ರಾಮನ ವಿಷ್ಣು ದೃಷ್ಟಿ ಮಾಡುವ ಹಾಗೇನೆ ಋಕ್ಕಿನಲ್ಲಿ ಭೂಮಿ ದೃಷ್ಟಿ ಮಾಡಿ ಅಂದ್ಬಿಟ್ರು. ಅದು ಮಾಡ್ಬೇಕು ಅಂತ ಕಾರ್ಯ ಮಾಡ್ತಕ್ಕದ್ದು ಅಂತ. ಅಗ್ನಿಸಾಮ ಸಾಮ್ಯ ಅಗ್ನಿಷ್ಟಿ ತಥಾ ಅಗ್ನಿಸಾಮ ಸಾಮ್ಯ ಅಗ್ನಿದೃಷ್ಟಿ. ನೋಡಿದ್ರೆ ವಾಕ್ಯ ನೋಡಿದ್ರೆ ಅಗ್ನಿಯನ್ನು ಸಾಮಾನ್ಯ ಮಾಡ್ಬೇಕು, ಭೂಮಿಯನ್ನು ಋಕ್ ಮಾಡ್ಬೇಕು ಅನ್ಸುತ್ತೆ. ಹಾಗನ್ಸಿದ್ರು ಸಾಮದಲ್ಲೇ ಅಗ್ನಿದೃಷ್ಟಿ, ಋಕ್ಕಿನಲ್ಲೇ ಪೃಥ್ವಿ ದೃಷ್ಟಿ ಮಾಡಬೇಕು ಅಂತ ಇದ್ದಾರೆ. ಕಥಂ ಪೃಥಿವ್ಯಜ್ಞೋ ಋಕ್ಸಾಮತ್ವಮಿತಿ. ಋಕ್ಕು ಅಂದ್ರೆ ಪೃಥ್ವಿ, ಸಾಮ ಅಂದ್ರೆ ಅಗ್ನಿ ಹೆಂಗ್ ಅರ್ಥ ಮಾಡ್ತಿಲ್ಲ. ಋಕ್ಸಾಮಗಳಿಗೂ ಪೃಥ್ವಿಯಜ್ಞೂ ಏನ್ ಸಂಬಂಧ, ಏನು ಸಾಮ್ಯ ಹೋಲಿಕೆ ಏನಿದೆ ಕೇಳಿದ್ರೆ ಉಚ್ಯತೆ ಏನ್ ಹೇಳ್ತೀವಿ ಕೇಳಿ. ತದೇತದಗ್ನ್ಯಾಖ್ಯಂ ಸಾಮ ತದೇತದಗ್ನ್ಯಾಖ್ಯಂ ಸಾಮ ಏತಸ್ಯಾಂ ಪೃಥಿವ್ಯಾಂ ರುಚಿ ಅಧ್ಯೂಢಂ ಅಧಿಗತಂ. ಏತಸ್ಯಾಂ ಪೃಥಿವ್ಯಾಂ ರುಚಿ ಅಧ್ಯೂಢಂ ಅಧಿಗತಂ. ಈ ಅಗ್ನಿ ಎಂಬ ಹೆಸರಿನ ಸಾಮವು ಈ ಪೃಥ್ವಿ ಎಂಬ ಋಕ್ಕಿನ ಮೇಲೆ ಹತ್ಕೊಂಡಿದೆ, ಕೂತ್ಕೊಂಡಿದೆ. ಏನೇ ಸಾಮಗಾನ ಮಾಡಬೇಕಾದ್ರೂ ಋಕ್ ಮೇಲೆ ಗಾನ ಮಾಡೋದು. ಋಕ್ ಮೇಲೆ ಹತ್ಕೊಂಡಿದೆ ಸಾಮ. ಹೇಗೆ ಭೂಮಿ ಮೇಲೆ ಅಗ್ನಿ ಹತ್ಕೊಂಡಿದೆಯೋ ಋಗ್ರೂಪವಾಗಿರ್ತಕ್ಕಂತಹ ಭೂಮಿ ರೂಪವಾಗಿರ್ತಕ್ಕಂತಹ ಋಕ್ ಮೇಲೆ ಅಗ್ನಿರೂಪವಾದ ಸಾಮವನ್ನು ದಾನ ಮಾಡ್ತಾರೆ ಅಂತ ಅರ್ಥ. ಉಪರಿಭಾವೇನ ಸ್ಥಿತಮಿತ್ಯರ್ಥಃ. ಉಪರಿಭಾವೇನ ಸ್ಥಿತಮಿತ್ಯರ್ಥಃ. ಅಧ್ಯೂಢ ಅಂದ್ರೆ ಅದ್ರ ಮೇಲಿದೆ, ಭೂಮಿ ಮೇಲೆ ಅಗ್ನಿ ಇದೆ, ಋಕ್ಕಿನ ಮೇಲೆ ಸಾಮ ಇದೆ, ವಾಕ್ಯ ಮೇಲೆ ಅಗ್ನಿ ಇದೆ. ವಾಕಗ್ನಿ ವಿಚಾರ ತಗೊಂಡ್ಬಿಟ್ರು. ಋಕ್ಕು ಸಾಮ ಪೃಥ್ವಿ ಅಗ್ನಿ ಅಷ್ಟೇ. ರುಚೀವ ಸಾಮ, ಋಕ್ಕಿನ ಮೇಲೆ ಹೇಗೆ ಸಾಮ ಕೂತ್ಕೊಂಡಿದೆಯೋ ಹಾಗೆ ಭೂಮಿ ಮೇಲೆ ಅಗ್ನಿ ಕೂತ್ಕೊಂಡಿದೆ. ತಸ್ಮಾತ್ ಅತೈವ ಕಾರಣಾತ್ ರುಚಿ ಅಧ್ಯೂಢಮೇವ ಸಾಮಗೀಯತೆ ಇದಾನೀಮಪಿ ಸಾಮಗೈಃ. ಅಧ್ಯೂಢಮೇವ ಸಾಮಗೀಯತೆ ಇದಾನೀಮಪಿ ಸಾಮಗೈಃ. ಆ ಕಾರಣದಿಂದ ಇಂದಿಗೂ ಸಾಮವೇದಿಗಳು ಋಕ್ಕಿನ ಮೇಲೆ ಹತ್ಕೊಂಡಂತ ಸಾಮವನ್ನೇ ಗಾನ ಮಾಡ್ತಾರೆ. ಏನ್ ಗಾನ ಮಾಡೋದು, ಅದಕ್ಕೆ ಛಂದಸ್ಸು, ದೇವತೆ, ಋಷಿ ಎಲ್ಲವನ್ನೂ ಕಂಡ್ಕೊಂಡು ಋಕ್ಕಿಗೆ ಆಮೇಲೆ ಗಾನ ಮಾಡ್ತಾರೆ. ಋಕ್ಕಿಗೆ ಹತ್ತಿರುವಂತಹ ಸಾಮವನ್ನು ಗಾನ ಮಾಡೋದೇ ಸಾಮ ಸ್ವರೂಪವೇ ಹೊರತು ಋಕ್ಕಿಲ್ಲದೆ ಬರೀ ಸಂಗೀತದ ಸ್ವರಾಲಾಪ ಇಲ್ಲ, ಶೋಭಾಕ್ಷರಗಳನ್ನು ಆಲಾಪ ಮಾಡೋಲ್ಲ. ಓಹೋ ಹಾಯ್ ಹೋಯಿ ಓಹೋ ಇತ್ಯಾದಿ ಶಬ್ದ 14 ಸಾಮ ಸ್ತೋಭಾಕ್ಷರ ಇದೆ. ಬರೀ 14 ಸ್ತೋಭಾಕ್ಷರವನ್ನೇ ಅವರು ಗಾನ ಮಾಡೋಲ್ಲ. ಸಂಗೀತಗಳುಂಟು, ಸಂಗೀತದಲ್ಲಿ ಬರೀ ಆಲಾಪನೆ ಮಕ್ಕಳೇ ಬಿಡ್ತಾರೆ. ಆಲಾಪನೆಯಲ್ಲಿ 1/4 ಗಂಟೆ ಅರ್ಧ ಗಂಟೆ ಕಾಲ ಬಿಡ್ತಾರೆ. ಸ್ವರ ಸಂಚಾರ, ಸ್ವರ ಆಲಾಪನೆ ಮಾಡಿಕೊಂಡು ಸರಿಗಮ ಪದ ಅಷ್ಟಲ್ಲೇ ಇರ್ತಾರೆ. ಸಾಹಿತ್ಯ ಮುಟ್ಟೋದೇ ಇಲ್ಲ, ಆಮೇಲೆ ಬಿಡ್ತಾರೆ ಮೆಲ್ಲಿನ ಸಾಹಿತ್ಯಕ್ಕೆ. ಅವ್ರಿಗೆ ಸಾಹಿತ್ಯಕ್ಕಿಂತ ಆಲಾಪನದಲ್ಲೇ ಖುಷಿ, ಅವರಿಗೆ ಅಲ್ಲೇ ಮಜಾ, ಸಂತೋಷ. ನಮಗೆ ಇದು ಆಲಾಪನೆ, ಆರೋಹ ಅವರೋಹ ಎಲ್ಲ ಒಂದೇ ಶಬ್ದವನ್ನು ಕಾಣುತ್ತೆ, ಗಲಾಟೆಯ ಕಾಣುತ್ತೆ ಹೊರತು ಅಲ್ಲಿ ಏನು ಇಂಪು ಕಾಣಲ್ಲ, ಯಾವ ವಿಶೇಷ ಕಾಣಲ್ಲ. ಯಾಕಂದ್ರೆ ನಮ್ಗೆ ಗಂಧವೂ ಇಲ್ಲ ಸಂಗೀತದ್ದು. ಸಂಗೀತ ಗಂಧ ಇದ್ಮೇಲೆ ನಮ್ಗೆ ಸಂಗೀತ ಗಂಧ ಇರೋರು ಬಹಳ ಖುಷಿ ಪಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ, ಆರೋಹ ಆರೋಪನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಇದನ್ನ ಕೇಳ್ತಾನೆ ಇರೋಣ ಅನ್ಸತ್ತೆ ಅಂತ ಹೇಳಿ ಸ್ವರದ ಸಂಚಾರ ಆಲಾಪನೆಯಲ್ಲಿಯೇ ಸಂಗೀತ ವಿದ್ವಾಂಸರು ಅಲ್ಲೇ ಅದರಲ್ಲೇ ಅವ್ರ ವಿದ್ವತ್ತ ಪ್ರದರ್ಶನ ಆಗೋದು.
ಸಾಹಿತ್ಯವನ್ನು ಇಂಪಾಗಿ ಹೇಳೋದ್ರಿಂದ ವಿದ್ವತ್ತ ಪ್ರದರ್ಶನ ಅಂತ ಅನ್ಕೊಂಡಿಲ್ಲ. ಸ್ವರದ ಆಲಾಪನ, ಸಂಚಾರ, ಆರೋಹ ಅವರೋಹಗಳನ್ನು ಯಾವ ರೀತಿ ಮಾಡ್ತಾನೆ ಅನ್ನೋದನ್ನೇ ವಿದ್ವತ್ತಿಗೆ ಒಂದು ಸ್ಕೇಲ್ ಆಗಿ ಕೊಟ್ಟಿದ್ದಾರೆ. ಆ ರೀತಿ ಇಲ್ಲಿ ಬರೀ ಸ್ತೋಭಾಕ್ಷರ ಇದೆಯಲ್ಲ, ಅದನ್ನ ಆರಂಭ ಮಾಡೋದು ಇಲ್ವೇ ಇಲ್ಲ ಸಾಮ್ಯದಲ್ಲಿ. ಸಾಮದ ಮಧ್ಯದಲ್ಲಿಯೇ ಹುಮ್ಮ ಹುಮ್ಮ ಯಾಗವ ಈ ಮುಸಲ್ಮಾನರು ಗುಣಸಾಮಗಾನಗಳು ರಕ್ಕನ್ನು ಹಚ್ಚಿಕೊಂಡ ಸಾಮನ್ಯ ಗಾನ ಮಾಡುತ್ತಾರೆ. ಯಥಾಚ ರಕ್ಷಾಮಣೀನ ಅತ್ಯಂತಂ ಭಿನ್ನೇ ಯಥಾಚ ರಕ್ಷಾಮಣೀನ ಅತ್ಯಂತಂ ಭಿನ್ನೇ ಅನ್ಯೋನ್ಯಂ ಯಥಾ ಏತೋ ಪೃಥಿವ್ಯಗ್ನಿ ತಥಾ ಏತೋ ಪೃಥಿವ್ಯಗ್ನಿ. ಹೇಗೆ ಋಕ್ಕುಸಾಮಗಳು ಕೂಡ ಸ್ವರೂಪದಿಂದ ಅತ್ಯಂತ ಭಿನ್ನವಲ್ಲವೋ, ಒಂದು ಗೀತಿ ರೂಪ, ಒಂದು ಶಸ್ತ್ರ ರೂಪ ಅಷ್ಟೇ ಹೊರತು ಸ್ವರೂಪದಲ್ಲಿ ಏನು ಭಿನ್ನ ಇಲ್ಲ. ಅದೇ ರೀತಿ ಪೃಥ್ವಿ ಅಗ್ನಿಗಳು ಕೂಡ ಅಗ್ನಿ ಪೃಥ್ವಿ, ಅಗ್ನಿಯಿಂದಲೇ ಪೃಥ್ವಿ ಬಂದಿರುವ ಅಗ್ನಿಲಾಪ ಅಗ್ನಿ ಪೃಥ್ವಿ ಪೃಥ್ವಿ ಅಗ್ನಿ ಅಂತ ಪೃಥಿವ್ಯಾಗಶ್ರಿತ ಅಪಾಂ ಪೃಥಿವ್ಯಾಗಶ್ರಿತ ಇದು ಬರ್ತಲ್ಲ ಅನ್ನ ಹೇಳ್ತೀವಲ್ಲ ಅಗ್ನಿ ಅಗ್ನಿಶ್ರಿತ ದಿವ್ಯಾಗ್ನಿಶ್ರಿತ ಅಂದ್ರೆ ಅದಲ್ಲ. ಇದರಲ್ಲಿ ಮಹನ್ನಾಸಲ್ಲಿ ಪೃಥ್ವಿ ಅಗ್ನಿ ದಿವ್ಯಾಗ್ನಿಶ್ರಿತ ಅದಲ್ಲ. ಅಗ್ನಿ ಪೃಥ್ವಿಗೆ ಸಂಬಂಧ ಕಾಣುತ್ತೆ. ಹಾ ಅಗ್ನಿ ವಾಚಿಸಿದ ವಾಗ್ರಿ ಹರಿ ವಾಕು ಅಗ್ನಿ. ಆ ಅಗ್ನಿಗೆ ಸಾಮ, ವಾಕಿಗೆ ಭೂಮಿ ಪೃಥ್ವಿ. ಹಾಗೆ ರಕ್ಷಾಮಗಳು ಅತ್ಯಂತವಾಗಿ ಭಿನ್ನವಲ್ಲವೋ ಅದೇ ರೀತಿ ಪೃಥ್ವಿ ಅಗ್ನಿಗಳು ಅತ್ಯಂತ ಭಿನ್ನವಲ್ಲ. ಹೇಗೆ? ಕಥಂ ಯಮೇವ ಪೃಥಿವೀ ಸಾ ಯಮೇವ ಪೃಥಿವೀ ಸಾ ಸಾಮನಾಮ ಅರ್ಧಶಬ್ದವಾಚ್ಯ. ಸಾಮನಾಮಾರ್ಧಶಬ್ದವಾಚ್ಯ. ಸಾಮ ಅಂದ್ರೆ ಸಾ ಅಮ ಅಂತಿದೆ. ಸಾಮ ಅಂದ್ರೆ ಅರ್ಧ ಸಾ, ಇದು ಅಮ. ಈ ಸಾಮ ಅನ್ನೋ ನಾಮದ ಅರ್ಧ ಶಬ್ದದಿಂದ ಕರೆಸಿಕೊಂಡದ್ದು ಸ್ತ್ರೀಲಿಂಗ ಸಾ. ಸಾ ಯಾವುದು? ಪೃಥಿವಿ. ಪೃಥ್ವಿ ಸ್ತ್ರೀಲಿಂಗ, ಸಾವು ಸ್ತ್ರೀಲಿಂಗ. ಹಾಗಾಗಿ ಸಾ ಯಾವುದು? ಪೃಥ್ವಿಯ ಸಾವು. ಸಾವು ಕರ್ಣ ಸಾವು ಅಲ್ಲ, ಸಾ ಅಂತಿದ್ದಲ್ಲ ಅದು. ಸಾ ಯಾವುದು ಅಂದ್ರೆ ಪೃಥ್ವಿ. ಸಾ ಅನ್ನೋದು ಏನು ಅಂದ್ರೆ ಸಾಮ ಶಬ್ದ ಅರ್ಧ. ಇತರ ಅರ್ಧ ಶಬ್ದವಾಚ್ಯ ಅಗ್ನಿ ಅಮಹ. ಇನ್ನ ಅರ್ಥ ಇದೆಯಲ್ಲ ಅಮಹ ಅಂತ, ಅದನ್ನು ಕರ್ಸ್ಕೊಂಡವನು ಯಾರು? ಅಗ್ನಿ. ಅಗ್ನಿಯೇ ಅಮ. ತದೇತತ್ ಪೃಥಿವ್ಯಗ್ನಿದ್ವಯಂ ತದೇತತ್ ಪೃಥಿವ್ಯಗ್ನಿದ್ವಯಂ ಸಾಮಯಿಕ ಶಬ್ದಾಭಿಧೇಯತ್ವಮಾಪನ್ನಂ ಸಾಮ. ಸಾಮಯಿಕ ಶಬ್ದಾಭಿಧೇಯತ್ವಮಾಪನ್ನಂ ಸಾಮ. ಈ ಎರಡು ಪೃಥ್ವಿ ಮತ್ತು ಅಗ್ನಿನ ಎರಡೂ ಕೂಡ ಸಾಮಾನು ಒಂದೇ ಶಬ್ದದಿಂದ ಕರೆಸ್ಕೊಂಡದ್ದಾಗಿ ಸಾ ಅಮ. ಸಾ ಅಂದ್ರೆ ಪೃಥ್ವಿ ಮತ್ತೆ ಋಕ್ಕು, ಅಮ ಅಂದ್ರೆ ಅಗ್ನಿ ಮತ್ತೆ ಸಾಮ. ಋಕ್ಕು ಸಾಮ, ಪೃಥ್ವಿ ಅಗ್ನಿ, ಸಾ ಅಮ. ಸಾ ಅಮ, ಸಾ ಅನ್ನೋದು ಪೃಥ್ವಿ, ಅಮ ಅನ್ನೋದು ಅಗ್ನಿ. ಸಾ ಅನ್ನೋದು ಋಕ್ಕು, ಅಮ ಅನ್ನೋದು ಸಾಮ. ಸಾಮ. ತಸ್ಮಾತ್ ನ ಅನ್ಯೋನ್ಯಂ ಭಿನ್ನಂ ಪೃಥಿವ್ಯಗ್ನಿದ್ವಯಂ. ತಸ್ಮಾತ್ ನ ಅನ್ಯೋನ್ಯಂ ಭಿನ್ನಂ ಪೃಥಿವ್ಯಗ್ನಿದ್ವಯಂ ನಿತ್ಯ ಸಂಶ್ಲಿಷ್ಟಂ. ನಿತ್ಯಸಂಶ್ಲಿಷ್ಟಂ ಕ್ಷಾಮನೀವ. ಕ್ಷಾಮನೀವ. ಕ್ಷಾಮಗಳು ಹೇಗೆ ಸೇರ್ಕೊಂಡಿದೆಯೋ ಅದೇ ರೀತಿ ಪೃಥ್ವಿ ಅಗ್ನಿಗಳು ಯಾವಾಗಲೂ ಕೂಡ್ಕೊಂಡಿವೆ. ಎಂದೆಂದೂ ಭಿನ್ನವಲ್ಲ. ಅನ್ಯೋನ್ಯಂ ಭಿನ್ನಂ, ಪರಸ್ಪರ ಅದು ಭಿನ್ನವಲ್ಲ, ಬೇರೆ ಬೇರೆ ಅಲ್ಲ. ಪೃಥ್ವಿ ಅಗ್ನಿ ಅಂತೆ ಪೃಥ್ವಿ ಅಗ್ನಿ ದ್ವಯವು ನಿತ್ಯ ಸಂಶ್ಲಿಷ್ಟವಾಗಿದೆ. ಋಕ್ಷಾಮನಂತೆ ಋಕ್ಷಾಮ ಹೇಗೆ ಯಾವಾಗ ಕೂಡ್ಕೊಂಡೇ ಇದೆಯೋ ಪೃಥ್ವಿ ಅಗ್ನಿಗೂ ಹಾಗೆ ಕೂಡ್ಕೊಂಡಿದೆ. ಅದು ಅತ್ಯಂತ ಭಿನ್ನವಲ್ಲ, ಬೇರೆ ಬೇರೆ ಅಲ್ಲ ಋಕ್ಕುಸಾಮಗಳು. ತಸ್ಮಾತ್ ಪೃಥಿವ್ಯಗ್ನೋ ಋಕ್ಷಾಮ. ತಸ್ಮಾಚ್ಚ ಪೃಥಿವ್ಯಗ್ನೋಃ ಋಕ್ಷಾಮತ್ವಂ. ಆ ಕಾರಣ ಪೃಥ್ವಿಗೂ ಅಗ್ನಿಗೂ ಋಕ್ಷಾಮತ್ವವನ್ನು ನೆನಪಬೇಕು. ಪೃಥ್ವಿಯನ್ನ ಅಗ್ನಿಗೂ ಯೋಗ ಹೇಳ್ತಾ ಇದೆ. ಸಾಮಾಖ್ಯಯೋ ಪೃಥಿವ್ಯಗ್ನಿ ದೃಷ್ಟಿ ವಿಧಾನಾರ್ಥಾತ್
ವಿಧಾನಾರ್ಥಂ ಸಾಮಾಕ್ಷರಯೋಃ ಪೃಥಿವ್ಯಗ್ನಿ ದೃಷ್ಟಿವಿಧಾನಾರ್ಥಂ ಯಮೇವ ಸ ಅಗ್ನಿಮಃ ಇತಿ ಕೇಚಿತ್. ಸಾಮಾಖ್ಯದಲ್ಲಿ ಪೃಥ್ವಿ ದೃಷ್ಟಿ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಯಮೇವ ಸ ಅಗ್ನಿಮಃ ಅಂತ ಹೇಳ್ತಾ ಇದೆ ಅಂತ ಕೆಲವು ವ್ಯಾಖ್ಯಾನ ಮಾಡ್ತಾರಂತೆ. ಶಂಕರಾಚಾರ್ಯ ಹಿಂದಿನವರು ಈ ಮಂತ್ರಕ್ಕೆ ಸಾಮದ ಅಕ್ಷರವಾಗಿರುವ ಸಾ ಅಮಾದಲ್ಲಿ ಒಂದು ಪೃಥ್ವಿ ದೃಷ್ಟಿ ಅಗ್ನಿ ದೃಷ್ಟಿ ಮಾಡಬೇಕು, ಅದನ್ನಕ್ಕೋಸ್ಕರ ಯಮೇವ ಸ ಅಗ್ನಿಮಃ ಅಂತ ಹೇಳ್ತಾ ಇದೆ ಅಂತ. ಅದು ತಪ್ಪಿಲ್ಲ. ವರ್ಗ ವಾಯು ಸಾಮ ಅಂತರಿಕ್ಷಮೇ ವರ್ಗ ವಾಯುಃ ಸಾಮ ಜೋಡಗು ಸಾಮ ತದೇತದೇತಸ್ಯಾಂ ರಚ್ಚದ್ಯೋಡಗೋ ಸಾಮ ಜೋಡಗು ಸಾಮ ಗೀಯತೆ ತಸ್ಮಾದಚ್ಚದ್ಯೋಡಗೋ ಸಾಮ ಗೀಯತೆ ವಾಯು ರಮಃ ತತ್ ಸಾಮ ಅಂತರಿಕ್ಷಮೇ ವಸಾ ವಾಯುರಮಃ ತತ್ಸಾಮ ಅಂತರಿಕ್ಷಮೇ ವರ್ಗ ವಾಯುಃ ಸಾಮ ತದೇತದೇತಸ್ಯಾಂ ರಚ್ಚದ್ಯೋಡಗೋ ಸಾಮ ತಸ್ಮಾದಚ್ಚದ್ಯೋಡಗೋ ಸಾಮ ಗೀಯತೆ ಅಂತರಿಕ್ಷಮೇ ವಸಾ ವಾಯುರಮಃ ಅಂತರಿಕ್ಷಂ ಏವ ಋಕ್ ವಾಯುಃ ಸಾಮ ತತ್ ಏತತ್ ಏತಸ್ಯಾಂ ಋಚಿ ಅಧ್ಯೂಢಂ ಸಾಮ ತಸ್ಮಾತ್ ಋಚಿ ಅಧ್ಯೂಢಂ ಸಾಮ ಗೀಯತೆ ಅಂತರಿಕ್ಷಂ ಏವ ಸಾ ವಾಯುಃ ಅಮಃ ತತ್ ಸಾಮ. ಪೃಥ್ವಿ ಅಗ್ನಿ ಹೇಗೋ ಪೃಥ್ವಿ ಅಗ್ನಿ ಅಂತರಿಕ್ಷ ವಾಯು, ಪೃಥ್ವಿ ಸಾ ಅಗ್ನಿ ಅಮ, ಅಂತರಿಕ್ಷ ಸಾ ವಾಯು ಅಮ ಮಾಡಿದೆ. ಅಂತರಿಕ್ಷವೇವ ಋಕ್, ಋಕ್ಕೋ ಅಂತರಿಕ್ಷ, ವಾಯುವೇ ಸಾಮ. ಈ ಸಾಮವು ಋಕ್ಕದ ಹತ್ತಿರ ಮೇಲೆ ಹತ್ಕೊಂಡಿದೆ, ಆದ್ರಿಂದ ಅಂತರಿಕ್ಷ ಹತ್ಕೊಂಡಿದೆ ವಾಯು. ಅಂತರಿಕ್ಷ ಆಧಾರವಾಗಿದೆ ವಾಯುವಿಗೆ. ಹೇಗೆ ಅಗ್ನಿಗೆ ಪೃಥ್ವಿ ಆಧಾರವೋ ಹಾಗೆ ವಾಯುವಿಗೆ ಅಂತರಿಕ್ಷ ಆಧಾರವಾಗಿದೆ. ಆ ರೀತಿ ರಚ್ಚೋಡುವ ಸಾಮ ಗಾನ ಮಾಡ್ತಾರ. ಅಂತರಿಕ್ಷ ಎಲ್ಲ ಸಾ ಹಾಕೊಂಬೇಡಿ, ವಾಯು ಅಮ ಅಂದ್ಕೊಬೇಡಿ, ಅದು ಸಾಮ. ಸಾ ಅಮ ಸಾಮ. ಜೌರೇವ ಋಕ್ ಆದಿತ್ಯ ಸಾಮ, ಅಂತರಿಕ್ಷಮೇ ವರ್ಗ ವಾಯು ಸಾಮ ಪೂರ್ವವರ್ಗ ಅಷ್ಟೇ. ಅಂತರಿಕ್ಷಮೇ ವರ್ಗ ವಾಯು ಸಾಮ ಇತ್ಯಾದಿ ಹಿಂದಂತ ಸಮ ಹಾಕೊಂಬೇಡಿ. ಇಂದ್ರು ಅಂತರಿಕ್ಷ ಸಾ ಅದು ಋಕ್ಕು, ಆಯು ಅಮ ಅದು ಸಾಮ ರಾಮ. ಹಾಗೆ ಲಿಂಗ ಸ್ಥಿತಿಗೆ ಸೇರ್ಕೊಂಡಿದೆ. ಜೌರೇವರಕ ಆದಿತ್ಯ ಶ್ಯಾಮ ತದೇ ಶ್ಯಾಮ ಜೋಡಗು ಸಾಮ. ಜೌರೇವರಕ ಆದಿತ್ಯ ಸಾಮ ತದೇತದೇತಸ್ಯಾಂ ರಚ್ಚದ್ಯೋಡಗೋ ತಸ್ಮಾದಿತ್ಯ ಜೋಡಗು ಸಾಮ ಗೀಯತೆ ಜೌರೇವ ಸಾ ಆದಿತ್ಯೋ ಅಮಃ ತತ್ಸಾಮ. ತಸ್ಮಾದಚ್ಚದ್ಯೋಡಗೋ ಸಾಮ ಗೀಯತೆ ಜೌರೇವ ಸಾ ಆದಿತ್ಯೋ ಅಮಃ ತತ್ಸಾಮ. ಜೌರೇವರಕ ಆದಿತ್ಯ ಸಾಮ ತದೇತದೇತಸ್ಯಾಂ ರಚ್ಚದ್ಯೋಡಗೋ ಸಾಮ ಜೋಡಗೋ ಸಾಮ ಗೀಯತೆ ಜೌರೇವ ಸಾ ಆದಿತ್ಯೋ ಅಮಃ ಜೌಹು. ಹೇಳಿಮ್ಮ ಗುರುಗಳೇ, ಈ ರುಕ್ ಮೇಲೆ ಏರಿರುತ್ತೆ ಅನ್ನೋದಕ್ಕೆ ಏನಂತ? ಋಕ್ ಮೇಲೆ ಸಾಮಗಾನ ಮಾಡ್ತಾರೆ ಸಾಮವೇದಿಗಳು. ಋಕ್ಕನ್ನು ಇಟ್ಕೊಂಡೆ ಸಾಮಗಾನ ಮಾಡೋದು. ಬರೀ ಸಾಮವೇದ ಅಂತ ಒಂದು ಇಲ್ವೇ ಇಲ್ಲ, ಋಗ್ವೇದಕ್ಕೆ ಸಾಮಗಾನ ಮಾಡೋದು. ಹೇಗೆ ಸಂಗೀತಗಾರರು ಆಲಾಪನೆ ಸ್ವರ ಇತ್ಯಾದಿಗಳನ್ನೆಲ್ಲ ಒಂದು ಸ್ವರ ಮಾಡುದು ಒಂದು ಸಾಹಿತ್ಯ ಇಟ್ಕೊಂಡೇ ಮಾಡ್ತಾರೋ, ಸಾಹಿತ್ಯ ಅದೇ ರೀತಿ ಸಾಹಿತ್ಯ ಇದು ಋಗ್ವೇದ, ಗಾನ ಸಾಮವೇದ ಅಷ್ಟೇ. ಸಾಹಿತ್ಯದ ಮೇಲೆ ಗಾನ ಮಾಡುವ ಹಾಗೆ, ನಿಂಗಿ ಮಾಡುವ ಹಾಗೆ ಋಗ್ವೇದವೆಲ್ಲ ಸಾಹಿತ್ಯ, ಸಾಮವೇದವೆಲ್ಲ ಗಾನ. ಋಕ್ ಮೇಲೆ ಗಾನ ಮಾಡೋದು ಅವರು. ಆಗ ಋಕ್ಕು ಕೆಳಗಿದೆ, ಸಾಮ ಮೇಲಿದೆ. ಸಾ ಅನ್ನೋದು ಕೆಳಗೆ ಸ್ತ್ರೀಲಿಂಗ, ಅಮ ಪುಲ್ಲಿಂಗ ಮೇಲಿದೆ, ಅಗ್ನಿ ಕೆಳಗಿದೆ, ಭೂಮಿ ಕೆಳಗಿದೆ, ಅಗ್ನಿ ಮೇಲಿದೆ. ಅಂದ್ರೆ ಭೂಮಿ ಅಗ್ನಿಗೆ ಆಧಾರ, ಅಂತರಿಕ್ಷ ವಾಯುವಿಗೆ ಆಧಾರ, ಸಾ ಅನ್ನೋದು ಅಮ ಅನ್ನೋದಕ್ಕೆ ಆಧಾರ ಇದೆ. ಋಗ್ವೇದ ಸಾಮವೇದಕ್ಕೆ ಆಧಾರವಾಗಿದೆ. ಅದೇ ತರ ಎಲ್ಲಾದು ಒಂದ್ ಕೆಳಗಿದೆ ಒಂದ್ ಮೇಲಿದೆ ಅಂದಾಗ ಕನ್ಸ್ಕೋಬೇಕಂತಾನ ಭಾವನೆ ಮಾಡ್ತಾ ಹೋಗ್ರಿ. ಭಾವನೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಆಯಾ ಫಲ ಪ್ರಾಪ್ತಿ ಆಗುತ್ತೆ. ಸರ್ವಫಲ ಅಂತ ಆಗ್ತಾ ಇದ್ದಾರೆ ಭಾಷೆಗಳ ಹಿಂದೆ ಹೇಳಿದ್ರ. ಎಲ್ಲಾ ಸರ್ವಫಲ ಪ್ರಾಪ್ತಿ ಸಂಬಂಧ ಹೇಳ್ಬಿಟ್ರು ಬಿಡಿಗೆಯಲ್ಲಿ. ಸರ್ವಫಲ ಸಂಪತ್ತ್ಯರ್ಥಂ. ಸರ್ವಫಲ ಸಂಪತ್ತ್ಯರ್ಥಂ. ಎಲ್ಲ ಭೂಲೋಕದ ಎಲ್ಲಾ ಲೋಕದ ಎಲ್ಲಾ ಫಲ ಪ್ರಾಪ್ತಿಗಾಗಿಯೂ ಇದನ್ನು ಭಾವನೆ ಮಾಡಿ ಅಂತ ಇದ್ದಾರೆ. ಓಂಕಾರ ಉಪಾಸನೆ ಅಲ್ಲ, ಸಾಮ ಅದದ ಸಾಮದಲ್ಲಿ ಸಾ ಅಮ ಅದೆರಡನ್ನ ಋಕ್ಕು ಸಾಮ, ಪೃಥಿವಿ ಅಗ್ನಿ ವಾಯು ಅಂತರಿಕ್ಷ ದ್ವಿಲೋಕ ಆದಿತ್ಯ ಅಂತ ಹೇಳಿ
ಮೂರು ಲೋಕಗಳು, ಮೂರು ಲೋಕದ ಮೂರು ದೇವತೆಗಳು, 2 ವೇದಗಳು, ವೃಕ್ಷವ ಈ ಎಲ್ಲ ಕೂಡ್ಕೊಂಡಿದ್ದೀವಿ, ಸೇರ್ಕೊಂಡಿದ್ದೀವಿ, ಹೊಂದ್ಕೊಂಡಿದ್ದೀವಿ ಭಾಗ ಮಾಡಿ. ಸಮವಾದರೆ ಸಾಮವಾಗಿದೆ, ಎಲ್ಲಕ್ಕೂ ಹೊಂದ್ಕೊಂಡಿದೆ, ಸಮಸ್ಯ ಭಾವ ಸಾಮ ಅಂತ. ಸಾಕ 9 ಗಂಟೆ ಆಯ್ತು. ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಸರ್ವಂ ಬ್ರಹ್ಮ ಉಪನಿಷದಂ ಮಾಂ ಬ್ರಹ್ಮ ನಿರಾಕರೋತ್ ನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ರಾಮ್ ರಾಮ್ ಸತ್ಯ.